ನಾಡಗುಡಿಯೊಳು ಜನಸಿರಲು ಕನ್ನಡದ ಅಮೃತವ ಸವಿದಿರಲು ಕನ್ನಡ ಸೊಗಡ ಮಣ್ಣಲಿ ಆಡಿ ಪಾಡಿರಲು ಎನ್ನ ತಾಯ ಮನಕ್ಕೆ ನಾ ಹಿತ ತರಲು ಕನ್ನಡದ ಕಂಪು ಜೇಂಕರಿಸುತ್ತ ಕನ್ನಡದ ಜೇನುಗೂಡು ಕಟ್ಟುತ್ತ ಕನ್ನಡದ ಕಹಳೆ ನೂದುತ್ತ ಹಾರಿಸುವೆ ನಮ್ಮ ನಮ್ಮ ಕನ್ನಡದ ಬಾವುಟ ಎನ್ನುತ್ತ ಈ ಬಂಡಾಯ ಸಾಹಿತ್ಯದ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಸುಭಾಷ್ ಗುಡಿಮನಿ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜಗದೀಶ್ ಸಾಲಹಳ್ಳಿ ಕುಟುಂಬ ಪರಿವಾರಕ್ಕೆ ಸಾಹಿತ್ಯ ಪರಿಷತ್ನಿಂದ ಒಂದು ಗೌರವ ಸನ್ಮಾನ. ಧನ್ಯವಾದಗಳು. ಶ್ರೀಮತಿ ಉಮಾದೇವಿ ದಂಪತಿ ಸನ್ಮಾನ ಕೂಡ ಜರುಗ್ತಾ ಇದೆ. ತಮ್ಮೆಲ್ಲರ ಹೃದಯ ಸ್ಪರ್ಶಿ ಚಪ್ಪಾಳೆ ಮೂಲಕ ದಂಪತಿಗಳಿಗೆ ಅಭಿನಂದಿಸೋಣ. ಅದೇ ರೀತಿಯಾಗಿ ಧನ್ಯವಾದಗಳು. ಪ್ರಿಯರು ದಿವ್ಯಾ ಮತ್ತು ದೀಕ್ಷಾಭಿಷೇ ಅವರ ನೃತ್ಯ ಕಲೆಯ ಫೌಂಡೇಶನ್ ಹೆಸರು ಸ್ವಯಂಭ ಆರ್ಟ್ ಫೌಂಡೇಶನ್ ಅಂತೇಳಿ. ಇಂದು ಮತ್ತು ನಾಳೆ ಆ ಸ್ವಯಂಭ ಆರ್ಟ್ ಫೌಂಡೇಶನ್ ತಂಡದಿಂದ ವಿಶೇಷ ಭರತನಾಟ್ಯ ಕೂಡ ಪ್ರದರ್ಶನವಾಗ್ತಾ ಇದೆ. ಹೀಗಾಗಿ ಆ ಸಾಧಕ ದಂಪತಿಗಳಿಗೆ ಗುರುತಿಸಿ ಈ ಒಂದು ಸಂದರ್ಭದಲ್ಲಿ ಶ್ರೀಮತಿ ದೀಪಾ ಅರುಣ್ ಬಿಶೆ ನೃತ್ಯ ಕಲೆ ಈ ದಂಪತಿಗಳಿಗೆ ಒಂದು ಸನ್ಮಾನ ಕಾರ್ಯ. ದಯವಿಟ್ಟು ಜೋರಾದ ಚಪ್ಪಾಳೆ ಶ್ರೀಯುತರಿಗಿರಲಿ. ಇವರ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಜಿಲ್ಲೆಯ ಕೀರ್ತಿ ಬೆಳಗುವಂತಾಗಲಿ ಎನ್ನುವ ಸದಾಶಯದೊಂದಿಗೆ ಈ ದಂಪತಿಗಳಿಗೆ ಶ್ರೀಮತಿ ಶಾಂತಮ್ಮ ಉಚ್ಚಪ್ಪಗೌಡ ಪಾಟೀಲ್ ಶಿಕ್ಷಣ ಕ್ಷೇತ್ರ ತಾಳಿಕೋಟಿ, ಶ್ರೀಮತಿ ಶಾಂತಮ್ಮ ಉಚ್ಚಪ್ಪಗೌಡ ಪಾಟೀಲ್ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಮೂಲಕ ಇಡೀ ತಾಳಿಕೋಟೆ ತಾಲೂಕಿನಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿರುವಂತಹ ಮಹಾನ್ ಸಮಾಜ ಕಾರ್ಯಕ್ರಮಗಳು ನಿರಂತರ ಸಾಗುತ್ತವೆ. ಹೀಗಾಗಿ ಅಂತಹ ಸಾಧಕರನ್ನ ಗುರುತಿಸಿ ಗೌರವಿಸುವ ಕಾರ್ಯ ಈ ಸಾಹಿತ್ಯ ಪರಿಷತ್ತು ಈ ಒಂದು 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡ್ತಾ ಇದೆ. ಶ್ರೀ ಉಚ್ಚಪ್ಪಗೌಡ ಪಾಟೀಲ್ ದಂಪತಿಗಳಿಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷ ಪುರಸ್ಕಾರ ಸನ್ಮಾನ. ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ಮೂಲಕ ಇಡೀ ಜಿಲ್ಲೆಯಲ್ಲಿ ಶ್ರೀಯುತರನ್ನು ಅಭಿನಂದಿಸೋಣ. ಅದೇ ರೀತಿಯಾಗಿ ಶ್ರೀಮತಿ ಉಜ್ವಲ ನಿಂಗಪ್ಪ ಡೆಗಿನಾಳ್ ಸಹಕಾರ ಕ್ಷೇತ್ರ ಹೊರ್ತಿ ಗ್ರಾಮದವರು. ಶ್ರೀಮತಿ ಉಜ್ವಲ ನಿಂಗಪ್ಪ ಡೆಗಿನಾಳ್ ಸಹಕಾರ ಕ್ಷೇತ್ರ ಹೊರ್ತಿ ಗ್ರಾಮದ ಮಿಲಿಯನ್ ಫಾಲೋವರ್ಸ್ ಹೊರ್ತಿ ಯೂಟ್ಯೂಬ್ ಚಾನಲ್ಗಿದ್ದಾರೆ. ಅಂಥ ಊರಿನ ಸಹಕಾರ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿರುವಂತಹ ಶ್ರೀ ನಿಂಗಪ್ಪ ಡೆಗಿನಾಳ್ ಹಾಗೂ ಶ್ರೀಮತಿ ಉಜ್ವಲ ನಿಂಗಪ್ಪ ಡೆಗಿನಾಳ್ ದಂಪತಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಕಳಿಸಿಕೊಂಡ ದಂಪತಿಗಳು ತಯಾರಲ್ಲಿರಬೇಕು. ಉತ್ತಾ ಗ್ರಾಮದ ಶ್ರೀಮತಿ ಭುವನೇಶ್ವರಿ ರಾಜು ಕಳಿಸ್ಕೊಂಡು ಶ್ರೀಮತಿ ಮಂಜುಳಾ ಸದಾಶಿವ ಅಂಗಡಿ ಶಿಕ್ಷಣ ಕ್ಷೇತ್ರ ವಿಜಯಪುರ ತಯಾರಲ್ಲಿರಬೇಕು. ತದನಂತರದಲ್ಲಿ
ವ್ಯಕ್ತಿಗಳಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂತಹ ಮಹನೀಯರನ್ನು ಪರಿಷತ್ತಿನ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಸನ್ಮಾನಿಸುವ ಸುಸಮಯ ನಮ್ಮದು. ವಿಜಯಪುರ ಜಿಲ್ಲೆಯ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯರು ಹಾಗೂ ಬಹಳ ಜನಾನರಾಗಿರ್ತಕ್ಕಂಥ ಹಾಸಂಪೀರ್ ವಾಲಿಕಾರ್ ಅವರು, ಅವ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳೋದಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ಆಡು ಮುಟ್ಟದ ತಪ್ಪಲಿಲ್ಲ, ಕವಿ ಬರೆಯತಕ್ಕಂಥ ಒಂದು ಕವನವಿಲ್ಲ ಅಂತನ್ನುವಂಥದ್ದು ಇದು ಬಹುಶಃ ನಮ್ಮ ಹಾಸಂಪೀರವರಿಗೆ ಹೋಲ್ತದೆ ಅಂತ ಅನ್ನುವಂಥದ್ದು ನನ್ನ ಒಂದು ಭಾವನೆ. ಈ ಇಳಿಹೊತ್ತಿನ 3ರ ಈ ಗೋಷ್ಠಿಯಲ್ಲಿ ಎಳೆ ಎಳೆಯಾಗಿ ಪೋಣಿಸಿದ ಹೂವಿನ ಹಂದರವನ್ನು ಮಾಡಿರುವಂಥ ಇಳಿಹೊತ್ತಿನ ಈ ಗೋಷ್ಠಿ 3ರಲ್ಲಿ ಎಳೆ ಎಳೆಯಾಗಿ ಪೋಣಿಸಿ ಸೇರಿಸಿರುವ ಹೂವಿನ ಹಂದರದಲ್ಲಿ ಆಡುಮುಟ್ಟದ ತಪ್ಪಲ ಇಲ್ಲವಲ್ಲ, ಯಾವುದೂ ಅವರು ಮಾಡತಕ್ಕಂಥದ್ದು ಅದನ್ನು ಬಿಡ್ತಕ್ಕಂಥದ್ದು ಹಾಸಂಪೀರವರು ವಾಲಿಕಾರರು ಆಹ್ವಾನಿಸದೆ ಉಳಿದಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಯಾವ ಜನನೂ ಕೂಡ ಉಳಿದಿಲ್ಲ ಅಂತ ಹೇಳಿದ್ರೆ ಬಹುಶಃ ಅದು ತಪ್ಪಾಗಲಿಕ್ಕಿಲ್ಲ. ಇದು ನನ್ನ ವಿಶ್ಲೇಷಣೆ. ಪೂಜ್ಯ ಗುರೂಜಿಯವರ ಹತ್ರ ನಾನು ಮಾತಾಡ್ತಿದ್ದೆ, ಸಹೋದರಿ ಡಾಕ್ಟರ್ ಹತ್ರ ನಾನು ಮಾತಾಡ್ತಿದ್ದೆ. ನಮ್ಮ ಇವರ ಹತ್ರ ಮಾತಾಡುವಾಗ ಇಂಗ್ಲೀಷ್ವರು ನಮ್ಮ ಸ್ವಾಮೀಜಿಯವರು ಮಹಾಸ್ವಾಮೀಜಿಯವರು ಹೇಳ್ತಾ ಇದ್ದರು ಏನು ಅಂತ ಹೇಳಿದ್ರೆ, ಹಾಸಂಪೀರ್ ವಾಲಿಕಾರ್ ಅವರು ಬಂದ ಮೇಲೆ ಒಂದು ಚುರುಕುತನ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದೆ ವಿಜಯಪುರ ಜಿಲ್ಲೆಗೆ. ಯಾರು ಒಬ್ಬರನ್ನವರು ಬಿಟ್ಟಲಿಲ್ಲ ಅಂತ ಅನ್ನುವಂಥದ್ದು ಮಾತನ್ನು ಹೇಳಿದ್ರೆ ಬಹುಶಃ ನಾನು ಹೇಳಿರ್ತಕ್ಕಂಥ ಒಂದು ಸಣ್ಣದ ಒಂದು ಪದ್ಯದಲ್ಲಿ ಬಹುಶಃ ಅದು ಅನ್ವಯಿಸ್ತದೆ ಅಂತ ನಾನು ಭಾವಿಸ್ಕೊಂಡು ಈ ಒಂದು ಉದ್ಘಾಟನೆ ಬಂಡಾಯ ಸಾಹಿತ್ಯ ಅನ್ನೋದ್ರ ಬಗ್ಗೆ ನಾನು ಉದ್ಘಾಟನೆ ಮಾಡಿದ್ದು ನನಗೆ ಭಾಳ ನಿಜಕ್ಕೂ ಸಂತೋಷ ಅನ್ನಿಸ್ತು. ಯಾವ ರೀತಿ ನಾವು ನಾವು ಪಟ್ಕೊಂಡಿವಿ ಅಂತ ಹೇಳಿದ್ರೆ, ನಾನು ಆಗಲೇ ಪ್ರಾಸ್ತಾವಿಕವಾಗಿ ಹೇಳುವಂಥ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಸಾಮಾನ್ಯವಾಗಿ ಪೊಲೀಸ್ ಅಧಿಕಾರಿಗಳು ಪೊಲೀಸರು ಅಂತ ಹೇಳಿದ್ರೆ ಒಂದು ಕರಿಬೇವು ಸೊಪ್ಪಿದ್ದಾಗೆ. ನಿಮ್ಮ ಎಲ್ಲ ಮೃಷ್ಟಾನ್ನ ಭೋಜನಕ್ಕೆ ಅದನ್ನೆಲ್ಲ ಉಪಯೋಗಿಸ್ಕೊಂಡು ತದನಂತರದಲ್ಲಿ ಪಕ್ಕದಲ್ಲಿ ತಟ್ಟೆಯಿಂದ ನಾವು ಎತ್ತಿ ಇಟ್ಟು ತದನಂತರದಲ್ಲಿ ಇರತಕ್ಕಂಥ ಮೃಷ್ಟಾನ್ನ ಭೋಜನವನ್ನು ನಾವು ಸವಿತೀವಿ ಕೂಡ. ಆದರೆ ಹಾಸಂಪೀರ್ ವಾಲಿಕಾರ್ ಅವರ ಒಂದು ರೀತಿಯಲ್ಲಿ ನಾನು ಗಮನಿಸಿದ ಹಾಗೆ ಅನೇಕ ಜನ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳು, ಎಸ್ ಪಿಯಿಂದ ಹಿಡಿದು DYSP ಇನ್ಸ್ಪೆಕ್ಟರ್ಗಳು, ಬಹುಶಃ ನಾಳೆ ಇನ್ನೊಬ್ಬ ಇನ್ಸ್ಪೆಕ್ಟರ್ ಏನೋ ಬರಲಿಕ್ಕಿದೆ ಬೆಂಗಳೂರಿಂದ, ನನ್ನ ಹತ್ರ ಅವ್ರು ಕೆಲಸ ಮಾಡಿದ್ದಾರೆ. ಈ ನಮ್ಮ ಒಂದು ಪೊಲೀಸ್ ಅಧಿಕಾರಿಗಳನ್ನು ಕರೆದು, ಯಾಕೆಂತಂದರೆ ಕ್ಷುಪ್ತವಾಗಿ ಹುದುಗಿರ್ತಕ್ಕಂಥ ಒಂದು ಸಾಹಿತ್ಯವನ್ನು ಅವರಲ್ಲಿ ಸರಿಯಾದ ರೀತಿಯಿಂದ ವೇದಿಕೆಗಳು ಸಾಮಾನ್ಯವಾಗಿ ಸಿಕ್ಕಿರುವುದಿಲ್ಲ ಅನ್ನೋದಕ್ಕಿಂತ ಅವಕಾಶ ಇರುವುದಿಲ್ಲ ಅಂಥ ಅಧಿಕಾರಿಗಳನ್ನು ಗುರುತಿಸಿಕೊಂಡು ಅವರು ಇಂಥ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಗುರುತಿಸಿ ಅವರಿಗೆ ಮಾತಾಡಲಿಕ್ಕಂಥ ಒಂದೊಂದು ಅವಕಾಶವನ್ನು ಕೊಟ್ಟಿದ್ದಾರಲ್ಲ, ಮತ್ತೊಮ್ಮೆ ಅವ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಂಡಾಯ ಸಾಹಿತ್ಯ ಅಂದ ತಕ್ಷಣವೇ ಹಲವಾರು ತಪ್ಪು ಕಲ್ಪನೆಗಳೂ ಅದರಲ್ಲಿ ಇದೆ. ಬಂಡಾಯ ಸಾಹಿತ್ಯ ಅಂದ ತಕ್ಷಣ ಅನ್ಯ ಭಾಷೆಗಳ ಬೋರ್ಡುಗಳಿಗೆ ಕಪ್ಪು ಮಸಿ ಬಳಕೊಂಡು ಹೋಗೋದು ಬಂಡಾಯ ಸಾಹಿತ್ಯ ಅಲ್ಲ. ವಾಸ್ತವತೆಯನ್ನು ಅರಿತುಕೊಳ್ಳದೆ ಭಾವನಾತ್ಮಕವಾಗಿ ಕ್ರಿಯೆಗಳಿಗೆ ಪ್ರಕ್ರಿಯೆ ನೀಡುತ್ತಾ ಹೋಗುವುದೇ ಬಂಡಾಯ ಸಾಹಿತ್ಯ ಅಲ್ಲ ಅಂತ, ಅಥವಾ ವಿಷಯಾತ್ಮಕ ಒಳನೋಟಗಳು ಇಲ್ಲದೆ, ತಾತ್ವಿಕ ಬದ್ಧತೆ ಇಲ್ಲದೆ ಬೋರ್ಡುಗಳನ್ನು ಹಿಡಿದುಕೊಂಡು ಧಿಕ್ಕಾರವನ್ನು ಕೂಗುತ್ತಾ ಹೋಗುವುದೇ ಬಂಡಾಯ ಸಾಹಿತ್ಯ ಅಲ್ಲ. ಹಾಗಾದರೆ ಬಂಡಾಯ ಸಾಹಿತ್ಯ ಅಂದರೆ ಏನು? ಬಂಡಾಯ ಸಾಹಿತ್ಯ ಅಂದರೆ ಮಾನವೀಯ ಮೌಲ್ಯಗಳನ್ನೆಲ್ಲ ಎತ್ತಿ ಹಿಡಿದಂಥ ಸಾಹಿತ್ಯನೇ ಅದು ಬಂಡಾಯ ಸಾಹಿತ್ಯ ಅಂತ ಹೇಳೋದಕ್ಕೆ ಇಚ್ಛಪಡ್ತೀನಿ. ಈಗ ಭೂತಕಾಲವೇ ಇರ್ಬೋದು, ವರ್ತಮಾನವೇ ಇರ್ಬೋದು, ಇಲ್ಲ ಭವಿಷ್ಯತ್ತವೇ ಇರ್ಬೋದು, ಈ ಮೂರೂ ಕಾಲಕ್ಕೂ ಕನ್ನಡ ಸಾಹಿತ್ಯದಲ್ಲಿ ಬಂಡಾಯ ಸಾಹಿತ್ಯದ ಅವಶ್ಯಕತೆ, ಅನಿವಾರ್ಯತೆ ಬಹಳಷ್ಟಿದೆ. ಇದು ನಿತ್ಯ ಸತ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದು ಒಂದು ಥರ ಹಾರದಲ್ಲಿ ಹೂವಿನ ಜೊತೆ ದಾರ ಇದ್ದಂತೆ ಅಂತ.
ಯಾಕಂದರೆ ದಾರನೇ ಇರದೇ ಇದ್ದರೆ ಆ ಹಾರಕ್ಕೆ ಅಸ್ತಿತ್ವನೇ ಇರೋದಿಲ್ಲ. ಅದರಂತೆ ಹೂಗಳೇ ಇಲ್ಲ ಅಂದ ಮೇಲೆ ದಾರದ ಅಸ್ತಿತ್ವ ಎಲ್ಲಿಯದು ಅಂತ ನಾವು ಕೇಳಬಹುದು. ಅದರಂತೆಯೇ ನಮ್ಮ ಬಂಡಾಯ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯದ ನಂಟು ಅಥವಾ ಸಂಬಂಧ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡ ಸಾಹಿತ್ಯ ಪ್ರಗತಿಪರವಾಗಿ, ಸಮಾಜಮುಖಿಯಾಗಿ, ಶ್ರೀಮಂತವಾಗಿ ಉಳಿದುಕೊಳ್ಳಲೇಬೇಕು ಅಂತ ಇದ್ದರೆ ನಮ್ಮ ಈ ಬಂಡಾಯ ಸಾಹಿತ್ಯ ಜೀವಂತವಾಗಿ ಇರಲೇಬೇಕು. ಏನಂದರೆ ಕನ್ನಡ ಸಾಹಿತ್ಯ ಪ್ರಗತಿಪರವಾಗಿರಬೇಕಾದ್ರೆ ಬಂಡಾಯ ಸಾಹಿತ್ಯ ಜೀವಂತವಾಗಿರಬೇಕು ಅಂತ. ಬಂಡಾಯ ಸಾಹಿತ್ಯ ಇದಕ್ಕೆ ಸಮಾನಾರ್ಥಕವಾಗಿ ಇದು ನೈಜ ಸಾಹಿತ್ಯ ಅಲ್ಲಲ್ಲ, ಇದು ಧೈರ್ಯದಿಂದ ಪ್ರತಿಭಟನೆ ಮಾಡಿರ್ತಕ್ಕಂಥ ಸಾಹಿತ್ಯ ಅಲ್ಲಲ್ಲ, ಇದೊಂದು ಶ್ರಮಿಕರ ಸಾಹಿತ್ಯ ಅಲ್ಲಲ್ಲ, ಈ ದೇಶದ ನೆಲ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಸಾಹಿತ್ಯ, ಅದು ನಮ್ಮ ಮತ್ತು ನಿಮ್ಮಗಳ ದೃಷ್ಟಿಯಲ್ಲಿ ಬಂಡಾಯ ಸಾಹಿತ್ಯ ಆಗಿದೆ ಅಂತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುತೇಕವಾಗಿ 12ನೇ ಶತಮಾನದಲ್ಲಿ ನಾವು ಶರಣ ಸಾಹಿತ್ಯವನ್ನು ತೆಗೆದುಕೊಂಡಾಗ ಎಲ್ಲ ಶರಣರ ವಚನಗಳು, ಶರಣ ಸಂಪ್ರದಾಯ ಸಂಪೂರ್ಣವಾಗಿ ಬಂಡಾಯ ಸಾಹಿತ್ಯವಾಗಿತ್ತು, ಬಂಡಾಯವನ್ನೇ ನಮ್ಮಲ್ಲಿ ಕೂಡಿತ್ತು ಅಂತಕ್ಕಂಥದ್ದು. ಉದಾಹರಣೆಗಾಗಿ ಅಲ್ಲಿರ್ತಕ್ಕಂಥ ಅಂಬಿಗರ ಚೌಡಯ್ಯನವರು ಅವರಿಗೆ ಬಂಡಾಯ ವಚನಕಾರರು ಅಂತ ಹೇಳಿ ಬಿರುದನ್ನು ಕೊಡ್ತಕ್ಕಂಥ ವಿಚಾರ ನಾವು 12ನೇ ಶತಮಾನದಲ್ಲಿ ಕಾಣ್ತಾ ಇದ್ದೀವಿ. ಅಂಬಿಗರ ಚೌಡಯ್ಯ ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತಕ್ಕಂಥ ವ್ಯಕ್ತಿ, ಆ ಕಾರಣಕ್ಕಾಗಿ ಅವರಿಗೆ ನಿಜ ಶರಣಾಂಬಿಗರ ಚೌಡಯ್ಯ ಅಂತ ಹೇಳಿ ಕರಿತಾ ಇದ್ದೀವಿ. ಅದೊಂದು ಅರ್ಥದಲ್ಲಿ ಬಹಳಷ್ಟು ಒಂದು ಸಾಮಾಜಿಕ ಪಿಡುಗುಗಳನ್ನು ಪ್ರಶ್ನೆ ಮಾಡ್ತಕ್ಕಂಥ ವ್ಯಕ್ತಿ ನಿಜ ಶರಣಾಂಬಿಗರ ಚೌಡಯ್ಯ. ಉದಾಹರಣೆಗಾಗಿ ಅವರ ಒಂದು ವಚನವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಇದು ಬಂಡಾಯ ಗೋಷ್ಠಿಯಾಗಿದ್ದ ಕಾರಣಕ್ಕಾಗಿ ಅವರ ವಚನ ಹೇಳಿದರೆ ಬಹಳಷ್ಟು ಪ್ರಸ್ತುತ ಅನ್ನಿಸ್ತಾ ಇದೆ ಅಂತಕ್ಕಂಥ ವಿಚಾರ. ಮತ್ತು ನಿಜ ಶರಣಾಂಬಿಗರ ಚೌಡಯ್ಯನವರ ಬಗ್ಗೆ ಒಳ್ಳೆಯ ಅಧ್ಯಯನ ಮಾಡಿ ಪುಸ್ತಕಗಳನ್ನು ಪ್ರಕಟ ಮಾಡಿರ್ತಕ್ಕಂಥ ನಮ್ಮ ಶಾಂತಗಂಗರ ಗುರೂಜಿಯವರು ಕೂಡ ಅವ್ರ ಮುಂದೆ ಈ ಒಂದು ಅವರ ವಚನವನ್ನು ಹೇಳಲಿಕ್ಕೆ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಅದು ಸಮಾಜದಲ್ಲಿ ಬರಬೇಕು ಅಂತಕ್ಕಂಥ ಆಶಯಗಳೊಂದಿಗೆ ನಾನು ಹೇಳ್ತಾ ಇದ್ದೀನಿ. ಏನು ಈ ಜಾತಿ ವ್ಯವಸ್ಥೆಯಲ್ಲಿ ಒಬ್ಬರು ಸ್ವಾಮೀಜಿಗಳು ಅನಿಸ್ಕೊಂಡವರು ಎಲ್ಲರ ಮನೆಗೆ ಹೋಗಿ ಭಿಕ್ಷೆಯನ್ನು ಪಡೆದುಕೊಂಡು ತಮ್ಮ ಹೊಟ್ಟೆಯ ಉಪಜೀವನವನ್ನು ಸಾಗಿಸ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಅಸ್ಪೃಶ್ಯರ ಮನೆಗೆ ಹೋಗಿ ಅವರು ಹಾಕಿರ್ತಕ್ಕಂಥ ಅಡಿಗೆಯನ್ನು ಪಡೆದುಕೊಳ್ಳಲಾರ್ದೇ ಅಲ್ಲಿರ್ತಕ್ಕಂಥ ದವಸ ಧಾನ್ಯ, ಅಕ್ಕಿ, ಹಿಟ್ಟು, ಬೇಳೆ, ಬೆಲ್ಲವನ್ನು ತೆಗೆದುಕೊಂಡು ಹೋಗಿ ಅವರು ಒಣ ಪುಡಿ ಅಂತೇಳಿ ಕರಿತೀವಿ ನಾವು ಅದಕ್ಕೆ, ನಮ್ಮ ಭಾಷೆದೊಳಗೆ ಒಣ ಪುಡಿ ಅಂದರೆ ಅದನ್ನು ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಜ ಶರಣಾಂಬಿಗರ ಚೌಡಯ್ಯನವರು 12ನೇ ಶತಮಾನದಲ್ಲಿ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ದಲಿತ ಸಾಹಿತ್ಯವನ್ನು ನಾವೆಲ್ಲ 140 ಕೋಟಿ ಜನಸಂಖ್ಯೆ ಆಲೋಚನೆ ಮಾಡಬೇಕು, ವಿಚಾರ ಮಾಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು 4ನೇ ಶತಮಾನದಲ್ಲಿರ್ತಕ್ಕಂಥ ಶಾಂತಿವಾದಿ ಬುದ್ಧನನ್ನು, ಕ್ರಾಂತಿಕಾರಿ ಬಸವಣ್ಣನವರನ್ನು 21ನೇ ಶತಮಾನದಲ್ಲಿ ಇಡೀ ಜಗತ್ತಿಗೆ ಜ್ಞಾನ ಜ್ಯೋತಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಿಮ್ಯಾರಿಗೂ ಮತದ ಹಕ್ಕಿರಲಿಲ್ಲ. ಭಾಳ ಆಲೋಚನೆ ಮಾಡಬೇಕು ತಾವು. ಸಂವಿಧಾನದಲ್ಲಿ ದುಂಡು ಮೇಜಿನ ಪರಿಷತ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಮತವನ್ನು ಕೊಡಿಸಿದ್ದಾರೆ. ಅದು ಕೇವಲ 36 ಕೋಟಿ ಜನಸಂಖ್ಯೆ ಆವತ್ತಿನ ಸಂದರ್ಭದಲ್ಲಿ ಇತ್ತು. ಟ್ಯಾಕ್ಸ್ ಕಟ್ಟುವಂಥ ಶ್ರೀಮಂತರಿಗೆ, ಜಮೀನಿರ್ತಕ್ಕಂಥ ಶ್ರೀಮಂತರಿಗೆ, ಪ್ರೊಫೆಸರ್ ಆಗಿರ್ತಕ್ಕಂಥವ್ರಿಗೆ ಮಾತ್ರ ಓಟಿನ ಹಕ್ಕನ್ನು ಇತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಜನತೆಯ ಆಶಯಗಳನ್ನು ನಿಮ್ಮನ್ನೇ ಇವತ್ತು ನೀವು ಮತದಾನ ಮಾಡುವಂಥ ಹಕ್ಕನ್ನು ಪಡೆದಿದ್ದೀರಿ. ದಲಿತ ಅಂದ್ರೇನು? 17ನೇ ಶತಮಾನದಲ್ಲಿ ಹರಿದಾಸರು ಹರಿಜನನಂತ ಒಂದು ಪದವನ್ನು ಉಪಯೋಗ ಮಾಡ್ತಾರೆ. ಅದನ್ನು ಮುಂದುವರೆದ ಭಾಗವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ ಗಾಂಧೀಜಿಯವರು ಮತ್ತು ಆ ಹುಟ್ಟಿದ ಸಂದರ್ಭದಲ್ಲಿ ಹುದುಗಿ ಹೋದಂಥ ಚರಿತ್ರೆಯನ್ನು ಅನಾವರಣ ಮಾಡ್ತಾರೆ. ನಾವೆಲ್ಲ ಆಲೋಚನೆ ಮಾಡಬೇಕು. ನೀವೆಲ್ಲ ಹೇಳ್ತಿರಲ್ಲ, ನಾನು ರೇಖಾ ಪಾಟೀಲ್ ಮೇಡಮ್ ಅವರು ಮಾತಾಡಿದ್ದು ನಾನು ತುಂಬ ಅಭಿಮಾನದಿಂದ ಅನ್ನೋದಕ್ಕಿಂತ ನಮ್ಮ ಮನಸ್ಸಿನಲ್ಲಿ ಹೊಕ್ಕಿರ್ತಕ್ಕಂಥ ದೆವ್ವ ಭೂತಗಳನ್ನು ನಾವು ಹೊಡೆದೋಡಿಸ್ಬೇಕಾಗಿದೆ. ಅದನ್ನು ರೇಖಾ ಪಾಟೀಲ್ರವರು ಮಾತಾಡಿದ್ರೆ ನನಗೆ ಹೆಮ್ಮೆ ಅನ್ನಿಸ್ತದೆ.
ಒಬ್ಬ ಡಾಕ್ಟ್ರಿಗೂ ಮತ್ತು ನರ್ಸಿಗೆ ಇರುವಂಥ ಸಂಬಂಧ. ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯವನ್ನು ನಾವು ಯಾಕೆ ಆಯ್ಕೆ ಮಾಡ್ಕೊಂತ ಹೇಳಿದರೆ, ಗುಡ್ಡ ಗಿಣಿ ಮರಿಗಳ ಬಗ್ಗೆ ನಾವು ಬರೆಯಲಿಕ್ಕಲ್ಲ, ರಕ್ತ ಮಾಂಸ ಕಂಡಗಳನ್ನು ಹರಿದು ಹುಚ್ಕೊಂಡಿರ್ತಕ್ಕಂಥ ಮನುಷ್ಯರ ಬಗ್ಗೆ ನೀವು ಸಾಹಿತ್ಯ ಹುಟ್ಟಿದ್ದೇ ಬಂಡಾಯ ಸಾಹಿತ್ಯ. ತಾವು ಆಲೋಚನೆ ಮಾಡಬೇಕು. ಬಸವಣ್ಣನವರನ್ನು ನಾವು ದಿನಂಪ್ರತಿ ಪೂಜೆ ಮಾಡ್ತೇವೆ, ವಿಭೂತಿ ಹಚ್ತೇವೆ. ನಿಮ್ಮೆಲ್ಲರಿಗೂ ಆಯಾ ಸಂದರ್ಭಕ್ಕೆ ತಕ್ಕಂಥದ್ದು ಧರ್ಮವನ್ನು ಕೊಟ್ಟಂಥವ್ರು. ಅವರ ಅಕ್ಕನಿಗೆ ಇರಲಾರ್ದಂಥ ಜನಿವಾರ ನನಗೇಕೆ ಬೇಕಂತ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಅದು ದಲಿತ ಚಳವಳಿಯ ಮೂಲ ಸ್ವರೂಪ ಬಸವಣ್ಣನವರ ಚರಿತ್ರೆ. ತಾವು ಭಾಳ ಆಲೋಚನೆ ಮಾಡಬೇಕು. ನೀವೆಷ್ಟು ಜನ ಬಸವಣ್ಣನವ್ರನ್ನ ಒಪ್ಪಿ ಮುದ್ದಾಡ್ತೀರಿ ಹೇಳ್ರಿ ನೋಡೋಣ. ನಿಮ್ಮ ಮನೆಯಲ್ಲಿ ಬುದ್ಧನನ್ನು, ಬಸವಣ್ಣನನ್ನು, ಅಂಬೇಡ್ಕರರ ಫೋಟೋ ನಿಜವಾಗ್ಲೂ ಇದ್ದರೆ ನೀವು ಬಸವ ಅಭಿಮಾನಿಗಳಾಗಿರ್ತೆ ಅಂತ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. ನಾನೇ ಯಾಕೆ ಇಟ್ಕೋಬೇಕು? ಆದರೆ 1970ರಲ್ಲಿ ಇಡೀ ಕರ್ನಾಟಕ ರಾಜ್ಯಕೀಯ ಚಳುವಳಿಯಲ್ಲಿ ಹೊಸ ಆಯಾಮವನ್ನು ತೆಗೆದುಕೊಂಡು ಬಂದು ಕ್ರಾಂತಿರಂಗ ಹುಟ್ಟಿತು. ಅವಾಗ ಯಾರು ಬಂಗಾರಪ್ಪನಂಥವರು, ಬಸಲಿಂಗಪ್ಪನಂಥವರು, ದೇವರಾಜ ಅರಸನಂಥವರು ಹುಟ್ಟಿದ ಕಾರಣಕ್ಕಾಗಿ ಇಡೀ ಅತ್ಯಂತ ಕೆಳಸ್ಥಳದಲ್ಲಿರ್ತಕ್ಕಂಥ ಸರ್ವ ಜನರಿಗೂ ಕೂಡ ನ್ಯಾಯ ಒದಗಿಸಿಕೊಟ್ಟದ್ದು ದಲಿತ ಸಂಘರ್ಷ ಸಮಿತಿ ಅಂತ ತಾವು ಆಲೋಚನೆ ಮಾಡಬೇಕು. ಇದು ಗುರು ಪರಂಪರೆ ಬಗ್ಗೆ ಒಂದು ಮಾತಿದೆ. ಗುರುಗಳಿಗೆ ದಾಸನೇ ಕೆಲಸ ಮಾಡಬೇಕು, ಗುರು ಅಂದರೆ ಪ್ರತ್ಯಕ್ಷ ದೇವರು, ಗುರುವಿನ ಗುಲಾಮನಾಗಬೇಕು ಅಂತ ಕೆಲವು ಪರಂಪರಾಗತವಾದ ವಿಚಾರ ಅದಾವೆ. ಅದ್ರ ಬಗ್ಗೆ ಅಂಬೀರ್ ಚೌಡಂದು ಹೇಳ್ತಾನೆ, ಗುರುವೆಂಬನೇ ಹಲವರ ಮಗ. ಗುರು ಅಂತೀರಿ ಅವನು ನಮಗೆ ಹುಟ್ಟಪ್ಪ ಅಂತಾರೆ. ಗುರು ಎಂಬನೇ ಹಲವರ ಮಗ, ಲಿಂಗವೆಂಬನೇ ಕಲ್ಲು ಕುಟಿಕ ನಮಗ, ಪಾದತೀರ್ಥವೆಂಬನೇ ದೇವೇಂದ್ರ ನಮಗ. ಹೀಗೆ ಕ್ರಾಂತಿ ವಿಚಾರನ ಅವ್ರು ಹೇಳ್ತಾರೆ ಅಂದಾಗ, ಇಂಥ ಕ್ರಾಂತಿ ವಿಚಾರಗಳನ್ನ ಪಚನ ಮಾಡಿಕೊಳ್ಳಿಕ್ಕೆ ಪರಂಪರಾವಾದಿಗಳಿಗೆ ಪಚನ ಮಾಡಿಕೊಳ್ಳೋದು ತಾಕತ್ತಿರೋದಿಲ್ಲ. ಬಂಡಾಯ ಸಾಹಿತ್ಯ ಅಂದರೆ ಒಂದು ಏನೋ ನಮ್ಮ ಇದನ್ನು ವಿರೋಧ ಮಾಡ್ತಕ್ಕಂಥದ್ದು ಅನ್ನೋ ದೃಷ್ಟಿಯಲ್ಲಿ ಇರ್ತಾರೆ. ಅದಕ್ಕೆ ಅಂಬಿಗರ ಚೌಡೇಶ್ವರಿ ಹೇಳ್ತಾನೆ, ಲಿಂಗ ಅಂದರೆ ಏನಂದರೆ, ಲಿಂಗವನ್ನು ಕಟ್ತೀನಿ ಜ್ಞಾನಕ್ಕೆ ವಿರುದ್ಧ ಆಗ್ತದೆ, ಲಿಂಗವನ್ನು ಬಿಡ್ತೀನಿ ಧರ್ಮಕ್ಕೆ ವಿರುದ್ಧ ಆಗ್ತದೆ ಇದ್ದಂತೆ ಅಂದ ಅಂಬಿಗರ ಚೌಡಯ್ಯ. ಈ ರೀತಿಯಲ್ಲಿ ಆತ ಬಹಳ ಸ್ಪಷ್ಟವಾದಿ ನಿಷ್ಠೆಯಿಂದ ಮಾತನಾಡಿದ್ರಂದಾಗ ಇವತ್ತಿನ ಗುರು ಅಂದರೆ ಏನು ಹೇಳ್ತಾರೆ? ಗುರು ಅಂತ ಕೇಳಿದ್ರೆ ಅರಿವೇ ಗುರು, ಅರುವದಲ್ಲಿ ನಿಮ್ಮಲ್ಲಿ ಆ ಅರಿವೇ ಗುರು. ಇಂಥದ್ದೊಂದು ವಚನ ಸಾಹಿತ್ಯದಲ್ಲಿ ಆಚರಣೆಯಲ್ಲಿ ಬರ್ತದೆ. ಬಸವಣ್ಣವ್ರಮ್ಮ ಹರಳಯ್ಯನ ಮನೆಗೆ ಊಟಕ್ಕೆ ಹೋಗಿರ್ತಾರೆ. ಅಲ್ಲಿ ಊಟ ಮಾಡೋದು ಸಭಾದಾಗ ಕೂತಿರ್ತಾರೆ. ಬಸವಣ್ಣ ಬಂದ ಬಸವಣ್ಣ ಹರಳಯ್ಯನವ್ರ ಮನೆಯಿಂದ ಬಂದಿರಬೇಕು, ಅಲ್ಲಿ ಊಟ ಮಾಡಿ ಬಂದಿರ್ಬೇಕಲ್ಲ ನೀವು ಅಂತ ತಿಳ್ಕೊಂಡು ಅವ್ರ ತಲೆಯಲ್ಲಿ ಗಡ್ಸ್ಕೊಂಡು ಹೇಳಕತ್ತಿದ್ರು. ಹೌದು, ಅಲ್ಲಿ ನಾವು ಊಟ ಮಾಡಿ ಬಂದೆ. ಅವರು ಜೋಳದಿಂದಲೇ ರೊಟ್ಟಿ ಮಾಡಿದ್ದರು, ಆದ್ದರಿಂದ ಉಂಡು ಬಂದೆ. ಅವರು ಕೆಸರಿಂದ ಮಾಡಿದ್ದಿಲ್ಲ, ಜೋಳದಿಂದಲೇ ರೊಟ್ಟಿಯನ್ನು ಮಾಡಿದರು, ಉಂಡು ಬಂದೆ. ಅವರು ಗೋಧಿಯಿಂದಲೇ ಚಪಾತಿ ಮಾಡಿದರು, ಉಂಡು ಬಂದೆ. ಇದಕ್ಕೇನಂತಾರೆ? ಬಂಡಾಯ ಆಚರಣೆ ಅಂತಾರೆ ಇದಕ್ಕೆ. ಆಗಿನ ಕಾಲಕ್ಕೆ ಅಂಥ ಕಾಲದಲ್ಲಿ ರಾಜನ ವಿರುದ್ಧವಾಗಿ, ಸಂಪ್ರದಾಯದ ವಿರುದ್ಧವಾಗಿ, ದಲಿತ ಎಲ್ಲ ಹಿಂದುಳಿದ ಜನಾಂಗದಲ್ಲಿ ಊಟ ಮಾಡಿ ಬರಬೇಕಾದ್ರೆ ಬಸವಣ್ಣ ಯಾಕೆ ಜಗತ್ತಿನ ವಿಚಾರವಾದಿಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಬುದ್ಧ ಇವರು ಯಾಕೆ ಉನ್ನತ ಮಟ್ಟದ ವಿಚಾರಗಳನ್ನು ನಮಗೆ ಕೊಟ್ಟರು. ಅಂಥ ಬಸವಣ್ಣನ ನಾವು ಎಷ್ಟು ತಿಳ್ಕೊಂಡು ಇವತ್ತಿನ ದಿವಸ ಲಿಂಗಾಯತರೇ ಬಸವಣ್ಣನ ತಿಳ್ಕೊಂಡಿಲ್ಲ. ನಿಮಗೆ ಸ್ಪಷ್ಟ ಹೇಳ್ಬೇಕಂದ್ರೆ ದಲಿತರೇ ಬಸವಣ್ಣನಿಗೆ ಅರ್ಥ ಆಗಬೇಕು. ಇಂಥ ಇವತ್ತು ಬಸವಣ್ಣವ್ರನ್ನ ಸುಮ್ಮೊಂಥರ ಎತ್ತಂತ ತಿಳ್ಕೊಂಡು ಕ್ರಾಂತಿ ಹೊಂಟಂಥವ್ರು ನಾವು ಮಠಾಧಿಪತಿಗಳು ಇವತ್ತೆಷ್ಟು ಇಳಕಲ್ಲ ಮಹಾಂತ ಸ್ವಾಮಿಗಳಂಥವ್ರು ಎಲ್ಲ ಲಮಾಣ್ಯರನ್ನ ಎಲ್ಲರನ್ನ ಮಠಾಧಿಪತಿಗಳನ್ನ ಮಾಡಿ ತೋರಿಸು. ಆ ರೀತಿಯಾಗಿ ಅನೇಕರು ಮಾತನಾಡ್ತಾ ಇದ್ದಾರೆ. ಬಹಳಷ್ಟು ಮೌಢ್ಯವನ್ನು ಬಿತ್ತತಕ್ಕಂಥವ್ರು ಮಠಾಧಿಪತಿಗಳೇ ನನ್ನ ದೃಷ್ಟಿಕೋನದಲ್ಲಿ. ಜನತೆಗೆ ಮೌಢ್ಯವನ್ನೇ ಬಿತ್ತಕ್ಕಂಥವ್ರು ಜಾತಿನ ಕಿತ್ತು ಹಾಕ್ಲಿಕ್ಕೆ ತಯಾರೇ ಇಲ್ಲ. ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ರು, ನೀವು ಯಾರು ಮಠಗಳಿಗೆ ಹೋಗ್ಬೇಡ್ರಿ ಸ್ವಾಮಿಗಳ ಭೇಟಿ ಆಗ್ಬೇಡ್ರಿ, ಅಲ್ಲಿ ಏನೂ ಇಲ್ಲ ಅಂತ ಹೇಳಿಬಿಟ್ರು ಅವರು. ಈ ರೀತಿಯಾಗಿ ಇವತ್ತಿನ ದಿವಸ ಬಂಡಾಯ ಸಾಹಿತ್ಯ, ಬಂಡಾಯ ಆಚರಣೆ ಅಂದರೆ ಕೇಳಿದ್ರೆ ನಾವು ಆಚರಣೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ಧರ್ಮ ಅಂದರೆ ಬರೀ ಹಳೆಯ ಜಿಡ್ಡಿನಿಂದ ಕುಡಿಯೋದಾಗಬಾರ್ದು. ಬಸವಣ್ಣನ ವಿಚಾರಗಳೇ ವಿಚಾರ, ಬಸವಣ್ಣನ ತತ್ವಗಳೇ ಅಂಥವದಾವ. ಇಂಥ ಸಾಹಿತ್ಯವನ್ನು ಎಲ್ಲರೂ ವೈಚಾರಿಕವಾಗಿ ನಮ್ಮ ರೇಖಾ ಪಾಟೀಲ್ ಅವರು ಎಷ್ಟು ಕ್ರಾಂತಿಕ ಚಿಂತನಪರವಾದ ವಿಷಯಗಳನ್ನು ಮಾತನಾಡಿದರು, ಇವರು ಮಾತನಾಡಿದರು. ಇಂಥ ಅನೇಕ ವಿಚಾರಗಳ ಮೇಲೆ ನಡೆದು ಸಮಾಜದ ತಲೆಯಲ್ಲಿರುವ ಧಾರ್ಮಿಕ ಜಿಡ್ಡನ್ನು, ಪರಂಪರೆಯ ಜಿಡ್ಡನ್ನು ತೆಗೆದು ಹಾಕಿ ಹೊಸ ವಿಚಾರಗಳ ಬಳಕೆಯಲ್ಲಿ ಬರಬೇಕು. ಈ ಜಗತ್ತಿಗೆ ಹೊಸದೊಂದು ವಿಚಾರಗಳನ್ನು ಕೊಡೋದು ಯಾವುದೋ ಬಂಡಾಯ ಸಾಹಿತ್ಯ.
ಚೇತನಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಮತಿ ರಾಜೇಶ್ವರಿ ಜುಗುತಿ